ಚಿಕ್ಕೋಡಿ ತಾಲೂಕಿನ ಕುಪ್ಪಾನವಾಡಿಯಲ್ಲಿರುವ ವಿಶ್ವ ಶಿಕ್ಷಣ ಸಂಸ್ಥೆಯ ಶ್ರೀ ಮುರುಘೇಂದ್ರ ರೆಸಿಡೆನ್ಷಿಯಲ್ ಶಾಲೆಯ ಬೆಳ್ಳಿ ಮಹೋತ್ಸವದ ನಿಮಿತ್ತವಾಗಿ ಭವ್ಯ ಅಂತಾರಾಜ್ಯ ಪಂದ್ಯಾವಳಿಯನ್ನು ನಾಳೆ ಬುಧವಾರ ಡಿಸೆಂಬರ್ 24ರಿಂದ 28ರವರೆಗೆ ಆಯೋಜಿಸಲಾಗಿದೆ. ದಿನಾಂಕ 24ರಂದು ಬೆಳಗ್ಗೆ 9:30 ಗಂಟೆಗೆ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಕೆ.ಪಿ. ಧರಿಗೌಡರ್ ಅವರ ಅಧ್ಯಕ್ಷತೆಯಲ್ಲಿ ಚಿಕ್ಕೋಡಿಯ ಶ್ರೀ ಸಂಪಾದನಾ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಘಾಟನೆ ನಡೆಯಲಿದೆ. 5 ದಿನ ನಡೆಯಲಿರುವ ಈ ಸ್ಪರ್ಧೆಗಾಗಿ ಕೊಲ್ಹಾಪುರ, ಜಯಸಿಂಗ್ಪುರ, ನಿಪ್ಪಾಣಿ, ಚಿಕ್ಕೋಡಿ, ಗೋಕಾಕ್ ಸೇರಿದಂತೆ ಅನೇಕ ಕಡೆಯಿಂದ 40 ತಂಡಗಳು ಭಾಗಿಯಾಗಲಿವೆ. ಈ ಸಂದರ್ಭದಲ್ಲಿ ಪ್ರಮುಖ ಅತಿಥಿಗಳಾಗಿ ಲೋನಾಸ್ ಗುಪ್ತಾ, ತ್ಯಾತಾ ಸಾಹೇಬ್ ಪಾಟೀಲ್, ಮಾಜಿ ಪುರಸಭೆಯ ಅಧ್ಯಕ್ಷ ರಾಮ ಮಾನೆ ಹಾಗೂ ಕೆ. ಕಾಳಿಂಗ, ಜಿಡಿ ಮಗೆನ್ನವರ್, ಡಾಕ್ಟರ್ ಡಿ.ಎಂ. ದೊಡ್ಮನಿ, ಸಂಜೋತ್ ನೀಕು, ಅಶೋಕ್ ಪಾಟೀಲ್, ಟ್ರಸ್ಟಿ ಎಂ.ಕೆ. ಧರಿಗೌಡರ್, ದಿಗ್ವಿಜಯ ಇಂಗಳೆ ಸರ್ಕಾರ್, ಡಾಕ್ಟರ್ ವಿನಾಯಕ ಕುಂಬಾರ್, ನಾಸಿರ್ ಖಾನ್ ಇನಾಮದಾರ್ ಸರ್ಕಾರ್, ಪ್ರಕಾಶ್ ಹೂಜಕ್ಕೆ, ಪರಶುರಾಮ್ ತಾವರೆ, ಸತೀಶ್ ಅರಮನೆ, ಪ್ರಮೋದ್ ಪಾಟೀಲ್, ಟ್ರಸ್ಟಿ ಸೃಷ್ಟಿ ಧರಿಗೌಡರ್, ಆಡಳಿತಾಧಿಕಾರಿ ವೈಭವ್ ಖೋತ್ ಸೇರಿದಂತೆ ಇನ್ನಿತರ ಗಣ್ಯರು ಆಗಮಿಸಲಿದ್ದಾರೆ. ಶಿಕ್ಷಣ ಸಂಸ್ಥೆಯ ಶ್ರೀ ಮುರುಘೇಂದ್ರ ವಸತಿ ಶಾಲೆಯ ಬೆಳ್ಳಿ ಹಬ್ಬದ ನಿಮಿತ್ತ ಶ್ರೀ ಮುರುಘೇಂದ್ರ ವಸತಿ ಶಾಲೆಯ ಆವರಣದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ಕ್ರಿಕೆಟ್ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದೇವೆ. ಇದು ಅಂತಾರಾಜ್ಯ ಕ್ರಿಕೆಟ್ ಪಂದ್ಯಾವಳಿ ಆಗಿದ್ದು ಇದರಲ್ಲಿ ಸಾಂಗ್ಲಿ, ಕೊಲ್ಹಾಪುರ್, ಜಯಸಿಂಗ್ಪುರ್, ಬೆಳಗಾವ್, ಗೋಕಾಕ್, ಚಿಕ್ಕೋಡಿ ಈ ರೀತಿ ಎಲ್ಲ ಟೀಮ್ಗಳು 40 ಟೀಮ್ಗಳು ಭಾಗವಹಿಸವು. 5 ದಿನ ಈ ಕ್ರಿಕೆಟ್ ಮ್ಯಾಚ್ ನಡೀತಾವೆ. 8 ಓವರ್ದ ಪಂದ್ಯ ಆಗಿದ್ದು ವಿಶಾಲವಾದಂಥ ಮುರುಘೇಂದ್ರ ವಸತಿ ಶಾಲೆಯ ಗ್ರೌಂಡ್ನಲ್ಲಿ ಇದು ನಡೀತಾ ಇದೆ. ಈ ಪಂದ್ಯಾವಳಿಯ ಉದ್ಘಾಟನೆ ನಾಳೆ ದಿನಾಂಕ 24/12/2025 ಬೆಳಗ್ಗೆ 9:30ಕ್ಕೆ ಉದ್ಘಾಟನೆ ಆಗಲಿದ್ದು, ಪ್ರಸ್ತುತ ಕಾರ್ಯಕ್ರಮಕ್ಕೆ ಮುಖ್ಯ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಸಂಪಾದನಾ ಸ್ವಾಮೀಜಿ, ಚಿಕ್ಕೋಡಿಯ ಸಂಪಾದನಾ ಮಠದ ಅಧ್ಯಕ್ಷರಾದಂಥ ಸಂಪಾದನಾ ಸ್ವಾಮೀಜಿಯವರು ವಹಿಸಲಿದ್ದು, ತ್ಯಾತಾ ಸಾಹೇಬ್ ಪಾಟೀಲ್, ರಾಮ ಮಾನೆ, ಜಿಡಿ ಮಗೆನ್ನವರ್, ಕಳಿಂಗ ಸರ್, ಡಾಕ್ಟರ್ ಡಿ.ಎಂ. ದೊಡ್ಮನಿ, ಸಜ್ಜೋದಿತ್ ಪಾಟೀಲ್, ಮುರುಗೇಶ್ ಧರಿಗೌಡರ್, ದಿಗ್ವಿಜಯ್ ಇಂಗ್ಳೆ, ಡಾಕ್ಟರ್ ವಿನಾಯಕ್ ಕುಂಬಾರ್, ನಾಸಿರ್ ಖಾನ್ ಇನಾಮದಾರ್, ಪ್ರಕಾಶ್ ಹುಜ್ಜಕ್ಕೆ, ಪರಶುರಾಮ್ ತಾವರೆ, ಸತೀಶ್ ಪರ್ಮಣಿ, ಪ್ರಮೋದ್ ಪಾಟೀಲ್ ಹೀಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಉದ್ಘಾಟನೆ ಮಾಡಲಿದ್ದಾರೆ. ಪ್ರಸ್ತುತ ಕಾರ್ಯಕ್ರಮವನ್ನು ಕ್ರಿಕೆಟ್ ಪಂದ್ಯಾವಳಿಯನ್ನು ನೋಡಿ ಪ್ರೋತ್ಸಾಹಿಸಲಿಕ್ಕೆ ತಾವೆಲ್ಲ ಆಗಮಿಸಬೇಕು ಅಂಥೇಳಿ ತಮ್ಮಲ್ಲಿ ವಿಶ್ವ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ನಾನು ಡಾಕ್ಟರ್ ಕೆ.ಪಿ. ಧರಿಗೌಡರು ತಮಗೆಲ್ಲ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಕ್ರಿಕೆಟ ಗೆಲ್ಲಲಿ, ಕ್ರಿಕೆಟ ನಿಲ್ಲಿ, ಯಾವತ್ತೂ ಎಲ್ಲರ ಮನರಂಜನೆ ಆಟ ಆಗಲಿ. ನಾನು ಸೃಷ್ಟಿ ಧರಿಗೌಡರ್, CEO ಆಫ್ ಮುರುಘೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್. ನಾವು ರಜತ ಮಹೋತ್ಸವದ ಪ್ರಯುಕ್ತ ನಮ್ಮ ಸ್ಕೂಲ್ ಒಳಗೆ ನಾವು ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸ್ಕೊಂಡ್ವಿ. ಇವಾಗ ನಾಳೆಯಿಂದ ಸ್ಟಾರ್ಟ್ ಆಗತೈತಿ. ನಾವು ಕ್ರಿಕೆಟ್ಗೆ ಯಾಕೆ ಈಗ ನಾವು ಪ್ರೋತ್ಸಾಹ ನೀಡಕತ್ತೀವಂದ್ರೆ ಎಲ್ಲರಿಗೂ ಗೊತ್ತೈತೆ ಆಲ್ರೆಡಿ ಕ್ರಿಕೆಟ್ ಫೇಮಸ್ನ ಐತಿ. ನಮ್ಮ ಸ್ಕೂಲಲ್ಲಿ ಕಲಿಯೋ ಮಕ್ಕಳಿಗೂ ಎಲ್ಲ ಕ್ರಿಕೆಟ್ ಅಂದ್ರೆ ಇನ್ನೂ ಇಂಟ್ರೆಸ್ಟ್ ಬರಲಿ, ಅವರು ವಿರಾಟ್ ಕೊಹ್ಲಿ, ಸ್ಮೃತಿ ಮಂದನ್ನ ಅವ್ರನ್ನೆಲ್ಲ ಇನ್ಸ್ಪಿರೇಷನ್ ತೊಗೊಂಡು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂಥೇಳಿ ಕ್ರೀಡೆಗಳಿಗೆ ನಾವು ಹೆಚ್ಚಿನ ಆದ್ಯತೆ ಕೊಡ್ತೀವಿ. ಕ್ರಿಕೆಟ್ ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ರಜತ ಮಹೋತ್ಸವದ ಪ್ರಯುಕ್ತ ನಾವು ಕಬಡ್ಡಿ, ಅಂತಾರಾಜ್ಯ ಮಟ್ಟದ ಕಬಡ್ಡಿ ಮತ್ತು ಹೀಗೆ ಬೇರೆ ಕ್ರೀಡೆಗಳನ್ನೆಲ್ಲ ಆಯೋಜಿಸ್ಕೋಬೇಕಂತ ಹೇಳಿ ಪ್ಲ್ಯಾನ್ ಮಾಡಕತ್ತೀವಿ. ಆಮೇಲೆ ರಜತ ಮಹೋತ್ಸವ ಪ್ರಯುಕ್ತ ನಾವು ಈಗ ಆಲ್ರೆಡಿ ರಸಪ್ರಶ್ನೆ ಕಾರ್ಯಕ್ರಮ, ಆಮೇಲೆ ಹೋಮ್ ಮಿನಿಸ್ಟ್ರಿ ಕಾರ್ಯಕ್ರಮ ಎಲ್ಲನೂ ಆಯೋಜಿಸ್ಕೊಳತ್ತೀವಿ. ಈಗ ಸದ್ಯಕ್ಕೆ ಕ್ರಿಕೆಟ್ ಐತಿ. ನೀವೆಲ್ಲ ಬಂದು, ಕ್ರಿಕೆಟ್ ಪ್ರೇಮಿಗಳೆಲ್ಲ ಬಂದು ನಮ್ಮ ಸ್ಕೂಲ್ ಶಾಲೆಗೆ ಎಲ್ಲ ಬಂದು ಎಂಜಾಯ್ ಮಾಡಿರಿ ಅಂತ ಕೇಳ್ಕೊತೀನಿ. विश्व शिक्षण संस्थेची श्री मुरुघेंद्र रेसिडेन्शियल स्कूल कुप्पानवाडी येथे आम्ही आमच्या शाळेच्या वतीने क्रिकेट मॅचेस टुर्नामेंट ऑर्गनाईज केलेले आहेत. तरी हे जे क्रिकेट मॅचेस आहेत ना, त्या कर्नाटक आणि महाराष्ट्र मल्टी स्टेट्ससाठी ऑर्गनाईज केलेले आहेत. याचं पहिलं बक्षीस असणार आहे 51,000, दुसरं आहे
25,000 आणि तिसरं आणि चौथं अनुक्रमे 10,000 आहे. आणि त्यासाठी हे चांगल्या पद्धतीने एक उत्कृष्ट अशी आम्ही मॅच ऑर्गनाईज केलेली आहे. ज्यांना म्हणजे आसपासचे खेड्यातील असून देत किंवा क्रिकेटप्रेमी असतील त्यांनी उद्यापासून म्हणजे 24 तारखेपासून ते 28 तारखेपर्यंत मॅचेस असणार आहेत आणि 28ला फायनल आणि सेमीफायनल असणार आहे. क्रिकेटप्रेमींना आवाहन करतो की इथं आमच्या शाळेला व्हिजिट देऊन क्रिकेटचा आनंद घ्यावा.